ಹಾಯ್ ಫ್ರೆಂಡ್ಸ್, ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣ, ಬೈನರಿ ಸರ್ಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ, ನಾವು ಲೀನಿಯರ್ ಸರ್ಚ್ ಆರ್ ಸಿಕ್ವೆನ್ಷಿಯಲ್ ಸರ್ಚ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದ್ರ ಬೇಸ್ ಮೇಲೆ ಒಂದು ಪ್ರೋಗ್ರಾಮ್ ಮತ್ತು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಮತ್ತು ಪ್ರೋಗ್ರಾಮ್ ಬೇಸ್ ಮೇಲೆ ಒಂದು ಎಕ್ಸಾಂಪಲ್ಸ್ ಅನ್ನ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿ ಇವಾಗಿನ ಏನ್ ಮಾಡೋಣ, ಬೈನರಿ ಸರ್ಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಹಾಗಾದ್ರೆ ಬೈನರಿ ಸರ್ಚ್ ಅಂದ್ರೇನು? Binary search is a searching algorithm for finding an element position in a sorted array. In this approach, the element is always searched in the middle position of the array. Binary search can be implemented only on a sorted list of items. So iದೇನ್ರಿ ಜಸ್ಟ್ ಓದಿದ್ರಲ್ಲ, ನಮ್ಗೆ ಏನೋ ತಿಳಿತಾ ಇಲ್ಲ ಅಂತ ಅನ್ಬೇಡ್ರಿ. ಸೊ ಬೈನರಿ ಸರ್ಚ್ ಅಂದ್ರೇನು? ಇದು ಒಂದು ಸರ್ಚಿಂಗ್ ಅಲ್ಗೋರಿದಮ್ ದಲ್ಲಿ ಬರುವಂತ ಸೆಕೆಂಡ್ ಸರ್ಚಿಂಗ್ ಅಲ್ಗೋರಿದಮ್ ಅಂತ ಹೇಳ್ಬೋದು. ಸೊ ಫಸ್ಟ್ ಒನ್ ಯಾವುದು, ಲೀನಿಯರ್ ಸರ್ಚ್ ಆರ್ ಸಿಕ್ವೆನ್ಷಿಯಲ್ ಸರ್ಚ್. ಸೊ ಸೆಕೆಂಡ್ ಒನ್ ಯಾವುದು, ಬೈನರಿ ಸರ್ಚ್ ಅಂತ ಕರಿತೀವಿ. ಸೊ ಬೈನರಿ ಸರ್ಚ್ ಅಂತಂದ್ರೇನು? ಬೈನರಿ ಸರ್ಚ್ ದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಮಿಡಲ್ ಎಲಿಮೆಂಟ್ ಅನ್ನ ಫೈಂಡ್ ಮಾಡಿ, ಸೊ ಆ ಮಿಡಲ್ ಎಲಿಮೆಂಟ್ ಅನ್ನ ಯೂಸ್ ಮಾಡಿ ರೈಟ್ ಕಡೆ ಚೆಕ್ ಮಾಡ್ಬೇಕು, ಲೆಫ್ಟ್ ಕಡೆ ಚೆಕ್ ಮಾಡ್ಬೇಕು, ನಮ್ ಎಲಿಮೆಂಟ್ ಎಲ್ಲಿ ಪ್ರೆಸೆಂಟ್ ಇದೆ ಅಂತ ನಾವು ಫೈಂಡ್ ಮಾಡ್ತೀವಿ. ಸೊ ಫಾರ್ ಬೆಸ್ಟ್ ಎಕ್ಸಾಂಪಲ್ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅನ್ನ ತಗೊಳ್ತೀವಿ. ಸೊ ಬೈನರಿ ಸರ್ಚ್ ಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ನಾವು ಈ ಬುಕ್ ಅಲ್ಲಿ ಯಾವ ರೀತಿ ಬೈನರಿ ಸರ್ಚ್ ನ ಅಪ್ಲೈ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಾವೊಂದು 36 ಅನ್ನೋದು ವ್ಯಾಲ್ಯೂ ಅನ್ನ ಈ ಬುಕ್ ದಲ್ಲಿ ಎಷ್ಟನೇ ಪೇಜ್ ದಲ್ಲಿ ಐತೆ ಅಂತ ಫೈಂಡ್ ಮಾಡ್ಬೇಕು. ಸೊ ಆ ಪೇಜ್ ಹೆಂಗ್ ಫೈಂಡ್ ಮಾಡ್ತೀನಿ, ಜಸ್ಟ್ ಈ ರೀತಿ ಒಂದು ಮಿಡಲ್ ಪಾರ್ಟ್ ಅನ್ನ ಓಪನ್ ಮಾಡಿದೆ. ಸೊ ನೆಕ್ಸ್ಟ್ ಬಂತು 334 ಮತ್ತೆ 335 ಬಂತು. ಸೊ ನಂದು ಎಲಿಮೆಂಟ್ ಏನ್ ಫೈಂಡ್ ಮಾಡೋದು 36. ನಾವು ಫೈಂಡ್ ಮಾಡೋದು ಎಲಿಮೆಂಟ್ ಎಷ್ಟು ಹೇಳಿದ, 36 ಅಂತ ಹೇಳಿದೆ. ಸೊ ಇವಾಗ ನಾ ಏನ್ ಮಾಡ್ತೀನಿ, ಈ ಬುಕ್ಸ್ ಅನ್ನ ಈ ಪಾರ್ಟ್ದಲ್ಲಿ ಮತ್ತೆ ಏನ್ ಮಾಡ್ತೀನಿ, ನನ್ನ ವ್ಯಾಲ್ಯೂ 36 ಎಲ್ಲಿ ಬರುತ್ತೆ, ಲೆಫ್ಟ್ ಬರುತ್ತೆ, ರೈಟ್ ಬರುತ್ತೆ. ಸೊ ಇದು 334 ಐತಿ ಅಂತಂದ್ರ ನಾನು ಇಷ್ಟು ಪಾರ್ಟ್ದಲ್ಲಿ ಮಾತ್ರ ನಾ ಏನು ಸರ್ಚ್ ಮಾಡಂತೀನಿ ಪೇಜ್, ಆ ಪೇಜ್ ಸಿಗುವಂತ ಸಾಧ್ಯತೆ. ಸೊ ನಾ ಏನ್ ಮಾಡ್ತೀನಿ, ಈ ಪೇಜಸ್ ಅನ್ನ ಸರ್ಚ್ ಮಾಡಲ್ಲ, ಜಸ್ಟ್ ಇಲ್ಲಿರುವಂತ ಪೇಜಸ್ ಅನ್ನ ಸರ್ಚ್ ಮಾಡ್ತೀನಿ. ಸೊ ಈ ಪೇಜಸ್ ದಲ್ಲಿ ನಾ ಮತ್ತೇನ್ ಮಾಡ್ತೀನಿ, ಒಂದು ಮಿಡಲ್ ಪಾರ್ಟ್ ಅನ್ನ ಓಪನ್ ಮಾಡ್ತೀನಿ. ಸೊ ಎಷ್ಟು ಬಂತು, 142 ಮತ್ತೆ 143 ಬಂತು. ಸೊ ನಾ ಸರ್ಚ್ ಮಾಡೋದು 36. ಸೊ ಇಲ್ಲಿ ಅಂತೂ ನನ್ನ ವ್ಯಾಲ್ಯೂ ಪೇಜ್ ಸಿಗಾಕ್ ಸಾಧ್ಯ ಇಲ್ಲ, ಇದಕ್ಕ 32 ತುಂಬಾ ಚಿಕ್ಕದಂತ ಸಂಖ್ಯೆ. ನನ್ನ ಹತ್ರ ಎಷ್ಟು ಬಂತು, 143 ಸಿಕ್ತು. ಮತ್ತೆ ನಾ ಏನ್ ಮಾಡ್ತೀನಿ, ಇಲ್ಲಿರುವಂತದಲ್ಲಿ ಒಂದು ಮಿಡಲ್ ಪಾರ್ಟ್ ಅನ್ನ ಏನ್ ಮಾಡ್ತೀನಿ, ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡಿದ್ಕೊಳ್ಳಿ ಎಷ್ಟು ಬಂತು, ನನ್ನ 30 ಮತ್ತೆ 31 ಬಂತು. ರೈಟ್, ಇವಾಗ ನನ್ನ ವ್ಯಾಲ್ಯೂ ಏನ್ ಮಾಡತ್ತೀನಿ, ನಾನು 36 ಅನ್ನ ಸರ್ಚ್ ಮಾಡತ್ತೀನಿ. ಸೊ ಇಲ್ಲಿ ಅದಾವ ಪೇಜಸ್, ಈ ಪೇಜಸ್ ಒಳಗಡೆ ನಂದು ವ್ಯಾಲ್ಯೂ ಸಿಗುವಂತ ಚಾನ್ಸ್ ಐತಿ, ನಾವು ಸರ್ಚ್ ಮಾಡುವಂತ ಪೇಜ್ ಸಿಗುವಂತ ಚಾನ್ಸ್ ಐತಿ. ಸೊ ಅವಾಗ ಏನ್ ಮಾಡ್ತೀನಿ, ನಾ ಮತ್ತೆ ಇದರಲ್ಲಿ ಮಿಡಲ್ ಏನ್ ಮಾಡ್ತೀನಿ, ಓಪನ್ ಮಾಡ್ತೀನಿ. ಸೊ ಏನ್ ಮಾಡಿದೆ, ನಾ ಮತ್ತೆ ಮಿಡಲ್ ನ ಓಪನ್ ಮಾಡಿದೆ. ಸೊ ಇಲ್ಲಿ ಸರ್ಚ್ ಮಾಡ, ಇಲ್ಲಿ ಸರ್ಚ್ ಮಾಡ, ಈ ಮಿಡಲ್ ನ ವ್ಯಾಲ್ಯೂನ ಸರ್ಚ್ ಮಾಡ್ತೀನಿ. ಎಷ್ಟು ಬಂತು, 34 ಮತ್ತೆ 35 ಬಂತು. ನಾ ಸರ್ಚ್ ಮಾಡೋದು 36. ಸೊ ನನ್ನ ವ್ಯಾಲ್ಯೂ ಎಲ್ಲಿ ಇರುತ್ತ, ಇವು 2 ಪೇಜಸ್ ಒಳಗಡೆ ಇರುತ್ತೆ. ಸೊ ಇದ್ರೊಳಗಡೆ ನಾ ಮತ್ತೇನ್ ಮಾಡ್ತೀನಿ, ಒಂದು ಮಿಡಲ್ ವ್ಯಾಲ್ಯೂ ಅನ್ನ ಫೈಂಡ್ ಮಾಡ್ತೀನಿ. ಸೊ ಈ ಮಿಡಲ್ ವ್ಯಾಲ್ಯೂಗಳನ್ನ ನನಗೆ ಎಲ್ಲಿ ಸಿಕ್ತು, ಲೆಫ್ಟ್ ಸೈಡ್ 36 ಸಿಕ್ತು. ಸೊ ಈ ರೀತಿ ಏನ್ ಮಾಡ್ತೀವಿ, ನಾವು ಬೈನರಿ ಸರ್ಚ್ ಅನ್ನ ಅಪ್ಲೈ ಮಾಡ್ತೀವಿ. ಸೊ ಇದರಲ್ಲಿ ಯಾವ ರೀತಿ ಮಾಡ್ತೀವಿ, ಇದರಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೇವೆ, ಸೇಮ್ ಆಸ್ ಎ ಬುಕ್ ದಲ್ಲಿ ನಾವು ಯಾವ ರೀತಿ ಫೈಂಡ್ ಮಾಡಿದ್ವಿ, ಸೊ ಅದೇ ರೀತಿ ಏನ್ ಮಾಡ್ತೀವಿ, ಇದರಲ್ಲಿಯೂ ಫೈಂಡ್ ಮಾಡ್ತೀವಿ. ಸೊ ಫಸ್ಟ್ ನಾವೇನ್ ಮಾಡಿದ್ವಿ, ಒಂದು ಎಲಿಮೆಂಟ್, ಒಂದು ಪೇಜ್ ಅನ್ನ ಫೈಂಡ್ ಮಾಡಕ್ ಟ್ರೈ ಮಾಡಿದ್ವಿ. ಯಾವ್ದಾದ್ರು ಒಂದು ಪೇಜ್ ನಂಬರ್ ತೋರಿ. ಸೊ ಪೇಜ್ ನಂಬರ್ ಫಾರ್ ಎಕ್ಸಾಂಪಲ್ ನಾನು ಏನ್ ತಗೊಂಡಿದ್ದೆ, 36 ತಗೊಂಡಿದ್ದೆ. ಸೊ ಫಸ್ಟ್ ಈ ಬುಕ್ ದಲ್ಲಿ ಏನ್ ಮಾಡಿದೆ, ನಾನು ಒಂದು ಮಿಡಲ್ ಪಾರ್ಟ್ ಅನ್ನ ಓಪನ್ ಮಾಡ್ಬಿಟ್ಟು ಪೇಜ್ ನಂಬರ್ಸ್ ಚೆಕ್ ಮಾಡಿದೆ. 300 301 ಬಂತು. ಸೊ ಇಲ್ಲಿ ನನ್ನ ವ್ಯಾಲ್ಯೂ ಸಿಗುವಂತ ಚಾನ್ಸ್ ಇಲ್ಲ. ಸೊ ಎಲ್ಲಿ ಸಿಗ್ಬಹುದು ನನ್ನ ವ್ಯಾಲ್ಯೂ, ಸೊ ಈ ಕಡೆ ಪಾರ್ಟ್ದಲ್ಲಿ ಮಾತ್ರ ಸಿಗ್ಬಹುದು. ಯಾಕಂದ್ರೆ ಇಲ್ಲಿ ವ್ಯಾಲ್ಯೂ ನಾ ಸರ್ಚ್ ಮಾಡೋಕ್ಕಿಂತ ಪೇಜಸ್ ಗಿಂತ ವ್ಯಾಲ್ಯೂ ಬಹಳ ದೊಡ್ಡದಾಗಿದೆ. ಸೊ ಹಾಗಾಗಿ ನಾ ಇದರಲ್ಲಿ ಮಾತ್ರ ಚೆಕ್ ಮಾಡ್ತೀನಿ. ಸೊ ಅಂದ್ರೆ ಇಲ್ಲಿ ಕೇಸಸ್ ಅಪ್ಲೈ ಆಗ್ತಾ ಇದೆ. ಫಸ್ಟ್, ಇಫ್ ದ ಕೀ ವ್ಯಾಲ್ಯೂಸ್ ಈಕ್ವಲ್ಸ್ ಟು ಮಿಡ್. ನಾ ಸರ್ಚ್ ಏನಾದ್ರೂ 300 ಮಾಡತ್ತಿದ್ದೆ ಅಂದ್ರ ಇಲ್ಲಿ ನಾ ಓಪನ್ ಮಾಡಿದ್ದು ವ್ಯಾಲ್ಯೂ ಏನಿತ್ತು, 300 ಇತ್ತು, ವ್ಯಾಲ್ಯೂ ಫೌಂಡ್ ಆಗ್ತಿತ್ತು. ಸೊ ಬಟ್ ಇವಾಗ ಏನಾಗತೈತಿ, 3 ಕೇಸ್ ಅಪ್ಲೈ ಆಯ್ತು. ಸೊ ಫಸ್ಟ್ ಕೇಸು ಮಿಡ್ ವ್ಯಾಲ್ಯೂ, ಸೆಕೆಂಡ್ ಕೇಸು ಇಫ್ ದ ಕೀ ವ್ಯಾಲ್ಯೂ ಇಸ್ ಲೆಸ್ ದೆನ್ ಮಿಡ್, ಇಫ್ ದ ಕೀ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಮಿಡ್. ಸೊ ನಮ್ದು ವ್ಯಾಲ್ಯೂ ಏನೈತಿ, ಲೆಸ್ ದೆನ್ ಮಿಡ್ ಐತಿ. ಸೊ ಹಾಗಾಗಿ ನಾವು ಇಲ್ಲಿ ಮತ್ತೆ ಮಿಡ್ ವ್ಯಾಲ್ಯೂ ನ ಸರ್ಚ್ ಮಾಡ್ತೀವಿ. ಸೊ ಮತ್ತೆ ಜಸ್ಟ್ ಏನ್ ಮಾಡ್ತೀವಿ, ಒಂದು ಮಿಡ್ ವ್ಯಾಲ್ಯೂ ನ ಸರ್ಚ್ ಮಾಡ್ತೀವಿ. ಆ ಮಿಡ್ ವ್ಯಾಲ್ಯೂ ಏನಾದ್ರು ಈಕ್ವಲ್ಸ್ ಟು ಇತ್ತಂದ್ರೆ ಫೌಂಡ್ ಅಂತ ಕೊಡ್ತೇವಿ, ಇಲ್ಲ ಅಂತಂದ್ರೆ
ಎಕ್ಸ್ ಮತ್ತೆ ಏನ್ ಮಾಡ್ತೀವಿ ನಾವು ಲೆಸ್ ದೆನ್ ಇದೆಯೋ ಗ್ರೇಟರ್ ದೆನ್ ಇದೆಯೋ ಅಂತ ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನ ಏನ್ ಮಾಡೋಣ, ಈ ಪರ್ಟಿಕ್ಯುಲರ್ ಅರೇ, ಈ ಪರ್ಟಿಕ್ಯುಲರ್ ಡೇಟಾ ಸ್ಟ್ರಕ್ಚರ್ ಗೆ ಅಪ್ಲೈ ಮಾಡಿ ನೋಡೋಣ. ಸೊ ನಮ್ದು ಏನಾಯ್ತು, ಇದು ಒಂದು ಸ್ಟ್ರಿಂಗ್. ಈ ಸ್ಟ್ರಿಂಗ್ ನಲ್ಲಿ ನಾ ಏನ್ ಫೈಂಡ್ ಮಾಡತ್ತೀನಿ, 3 ಅನ್ನೋ ಎಲಿಮೆಂಟ್ ಅನ್ನ ಫೈಂಡ್ ಮಾಡತ್ತೀನಿ. ಎಷ್ಟು, 3 ಅನ್ನೋ ವ್ಯಾಲ್ಯೂ ಅನ್ನ ಫೈಂಡ್ ಮಾಡತ್ತೀನಿ. ಸೊ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ನಲ್ಲಿ ಮಾಡಿದ್ರೆ 3 ಅನ್ನೋ ವ್ಯಾಲ್ಯೂ ಎಲ್ಲಿ ಯಾವ ಇಂಡೆಕ್ಸ್ ನಲ್ಲಿ ಇದೆ ಅಂತ ಫೈಂಡ್ ಮಾಡಬೇಕು. ಸೊ ಇಂಡೆಕ್ಸ್ 1 ನಲ್ಲಿ ನಮ್ಗೆ ಏನ್ ಸಿಗುತ್ತೆ, 3 ವ್ಯಾಲ್ಯೂ ಸಿಗುತ್ತೆ. ಸೊ ಫಸ್ಟ್ ನಾವೇನ್ ಮಾಡ್ತೀವಿ, ಇದು ಲೋ ಇದು ಹೈ ಅಂತ ಎರಡು ಕೊಡ್ತೀವಿ. ಸೊ ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2 ಮಾಡಿದ್ರೆ ಏನ್ ಸಿಗುತ್ತೆ, ನಮ್ಗ ಮಿಡ್ ವ್ಯಾಲ್ಯೂ ಸಿಗುತ್ತಾ. ಸೊ ಮಿಡ್ ವ್ಯಾಲ್ಯೂ ಯಾವ ರೀತಿ ಫೈಂಡ್ ಮಾಡ್ತೀವಿ ನಾವು, ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2 ಮಾಡಿದ್ರೆ ಏನ್ ಸಿಗುತ್ತೆ, ನಮ್ಗೆ ಮಿಡ್ ವ್ಯಾಲ್ಯೂ ಸಿಗುತ್ತೆ. ಸೊ ನೀವು ಇಂಡೆಕ್ಸ್ ಅನ್ನ ಯೂಸ್ ಮಾಡಿ ಕೂಡ ಮಿಡ್ ವ್ಯಾಲ್ಯೂ ಫೈಂಡ್ ಮಾಡಬಹುದು, ಅಥವಾ ವ್ಯಾಲ್ಯೂಸ್ ಅನ್ನ ಕೊಟ್ಟು ಕೂಡ ಮಾಡಬಹುದು. ಸೊ ನಾ ಎರಡು ತೋರಿಸ್ತೀನಿ. ಸೊ ಫಸ್ಟ್ 0 ಪ್ಲಸ್ 6 ಇಂಡೆಕ್ಸ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಏನ್ ಬಂತು, 6/2 ಅಂದ್ರೆ 2 1 2 3 6. 3 ಏನ್ ಬಂತು, ನಮ್ದು ಮಿಡ್ ವ್ಯಾಲ್ಯೂ ಬಂತು. 3 ಏನ್ ಬಂತು, ನಮ್ದು ಮಿಡ್ ವ್ಯಾಲ್ಯೂ ಬಂತು. ಸೊ ಇದೇನು ಇಂಡೆಕ್ಸ್ ನಾ ವ್ಯಾಲ್ಯೂ ತಗೊಂಡ ಅಂತ ಅನ್ಕೊಳ್ಳಿ. ಏನೈತಿ, 2 ಪ್ಲಸ್ 8 divided by 2. 8, 9, 10 by 2. 2 1s are 2 5s are 10. So 5 ನಮ್ದೇನು ಮಿಡ್ ವ್ಯಾಲ್ಯೂ. ಸೊ we can find both. ಸೊ ಇಂಡೆಕ್ಸ್ ಯೂಸ್ ಮಾಡಿ ನಾವ್ ಏನ್ ಮಾಡಬಹುದು, ಎಲಿಮೆಂಟ್ ನ ಮಿಡ್ ಎಲಿಮೆಂಟ್ ನ ಫೈಂಡ್ ಮಾಡಬಹುದು. ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬಹುದು, ಮಿಡ್ ಎಲಿಮೆಂಟ್ ನ ಫೈಂಡ್ ಮಾಡಬಹುದು. ಸೊ ಮಿಡ್ ವ್ಯಾಲ್ಯೂ ಸಿಕ್ಕ ಮೇಲೆ, ಆಫ್ಟರ್ ವಿ ಗೆಟ್ ದ ಮಿಡ್ ವ್ಯಾಲ್ಯೂ, we have to check 3 conditions, which are those: if mid value is equals to key value, mid value is equals to key value, if mid value is greater than key value, if mid value is less than key value. We have to check 3 conditions. Which one satisfied, we have to go through this. ಸೊ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ, ಯಾವ ಕಂಡೀಷನ್ ಟ್ರೂ ಆಗುತ್ತಾ, ಆ ಕಂಡೀಷನ್ ಏನ್ ಮಾಡ್ತೇವೆ, ಇಲ್ಲಿ ಅಪ್ಲೈ ಮಾಡ್ತೇವೆ. ಸೊ ಫಸ್ಟ್ ಇಫ್ ಮಿಡ್ ಈಕ್ವಲ್ಸ್ ಟು ಕೀ ವ್ಯಾಲ್ಯೂ, ಮಿಡ್ ಏನೈತಿ 5 ಐತಿ, 5 ಈಸ್ ಈಕ್ವಲ್ಸ್ ಟು ಮಿಡ್ ವ್ಯಾಲ್ಯೂ, ಕೀ ವ್ಯಾಲ್ಯೂ ನಮ್ದು ಮಿಡ್ ವ್ಯಾಲ್ಯೂ 5 ಐತಿ, ನಮ್ದು ಫೈಂಡ್ ಮಾಡುವಂತ ಎಲಿಮೆಂಟ್ 3 ಐತಿ. ಇಟ್ ದ ಕಂಡೀಷನ್ ಇಸ್ ಟ್ರೂ, ನೋ ಕಂಡೀಷನ್ ಇಸ್ ಫಾಲ್ಸ್. ನೆಕ್ಸ್ಟ್ ಏನ್ ಮಾಡ್ತೇವಿ, ಇದನ್ನ ಚೆಕ್ ಮಾಡ್ತೇವೆ. ಮಿಡ್ ವ್ಯಾಲ್ಯೂ 5 ಐತಿ, 5 ಇಸ್ ಗ್ರೇಟರ್ ದೆನ್ 3. ಒಂದ್ ವೇಳೆ ನಮ್ದು ಏನಾದ್ರೂ ಮಿಡ್ ಇಸ್ ಗ್ರೇಟರ್ ದೆನ್ ಕಂಡೀಷನ್ ಟ್ರೂ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು, ನಾವು ಮಿಡ್ ನ +1 ಮಾಡ್ತೀವಿ. ಇಟ್ ಮೀನ್ಸ್ ಲೋ ಬರುತ್ತೆ. ಒಂದ್ ವೇಳೆ ನಮ್ದು ಏನಾದ್ರೂ ಕಂಡೀಷನ್ ಫಾಲ್ಸ್ ಆಯ್ತು ಅಂತಂದ್ರೆ 5 is less than 3 ಕಂಡೀಷನ್ ಟ್ರೂ ಆತಂದ್ರೆ ಏನ್ ಮಾಡ್ತೀವಿ, ನಾವು ಮಿಡ್ ನ -1 ಮಾಡ್ತೀವಿ. ರೈಟ್. ಸೊ ನಮ್ದು ಏನ್ ಫೈಂಡ್ ಮಾಡತ್ತೀವಿ, 3 ಅನ್ನ ಫೈಂಡ್ ಮಾಡತ್ತೀವಿ. ಸೊ ಏನ್ ಮಾಡ್ತೀವಿ ನಾವು, ಮಿಡ್ ಇಸ್ ಗ್ರೇಟರ್, 5 is greater than 3 ಕಂಡೀಷನ್ ಇಸ್ ಫಾಲ್ಸ್, 5 is less than 3 ಕಂಡೀಷನ್ ಇಸ್ ಟ್ರೂ. ಸೊ ಕಂಡೀಷನ್ ಟ್ರೂ ಆದ್ರೆ ಏನ್ ಮಾಡ್ಬೇಕು, ನಾವು ಮಿಡ್ ನ ಒಂದು ಮೈನಸ್ ಮಾಡ್ಬೇಕು. ಸೊ ಅಂದ್ರೆ ಏನಾಗುತ್ತೆ, ನಮ್ದು ಇಲ್ಲಿ ಹೈ ಬರುತ್ತೆ. ರೈಟ್. ಅವಾಗ ಇದು 2 3 4 ಇಷ್ಟೇ ತಗೊಳ್ಳಿ, ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. 2 3 4. ಸೊ ಇಂಡೆಕ್ಸ್ ಏನೈತಿ, 0 1 2 ಐತಿ. ಅಗೇನ್ ವಿ ಹ್ಯಾವ್ ಟು ಫೈಂಡ್ ಮಿಡ್ ಎಲಿಮೆಂಟ್. ಮತ್ ನಾವೇನ್ ಮಾಡ್ಬೇಕು, ಮಿಡ್ ಎಲಿಮೆಂಟ್ ನ ಫೈಂಡ್ ಮಾಡ್ಬೇಕು. ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2. ಲೋ ಎಷ್ಟೈತಿ, 2 ಐತಿ. 0 plus 2 divided by 2. 2 by 2 means 1. Right. ಇದು ಇಂಡೆಕ್ಸ್ ತಗೊಂಡ್ವಿ. ವ್ಯಾಲ್ಯೂ ಏನ್ ಬರ್ತಾ, 2 plus 4 divided by 2. 4 5 6 divided by 2. 2 1s are 2 3s are 6. 3 ಏನ್ ಬಂತ, ನಮ್ದು ಮಿಡ್ ವ್ಯಾಲ್ಯೂ ಬಂತು. ಸೊ ಇಫ್ ಕಂಡೀಷನ್ ಅಗೇನ್ ವಿ ಹ್ಯಾವ್ ಟು ಅಪ್ಲೈ ದೀಸ್ ಕಂಡೀಷನ್ಸ್. ಅಪ್ಲೈ ಮಾಡ್ತೀವಿ ಈ ಕಂಡೀಷನ್ಸ್, ಇದಕ್ಕೆ ಮತ್ತೆ ಅಪ್ಲೈ ಮಾಡ್ತೀವಿ. ಅವಾಗ ಏನಾಗುತ್ತಾ, 3 is equals to 3. ಕಂಡೀಷನ್ ಏನಾಯ್ತು, ಟ್ರೂ ಆಯ್ತು. ಸೊ ಕಂಡೀಷನ್ ಟ್ರೂ ಆದ್ಕೊಳ್ಳಿ ಏನ್ ಬಂತ, ನಮ್ದು ಯುವರ್ ಎಲಿಮೆಂಟ್ ಇಸ್ ಫೌಂಡ್ ವಿತ್ ಇಂಡೆಕ್ಸ್ 1 ಅಂತ ಏನಾಗುತ್ತೆ, ಪ್ರಿಂಟ್ ಆಗುತ್ತೆ. ಸೊ ಈ ರೀತಿ ಏನಾಗುತ್ತೆ, ನಮ್ದು ಬೈನರಿ ಸರ್ಚ್ ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಎಕ್ಸಾಂಪಲ್ ಗೊತ್ತಾಯ್ತಲ್ಲ. ಸೊ ಬೈನರಿ ಸರ್ಚ್ ಏನ್ ಮಾಡ್ಬೋದು, ನಾವು ಓನ್ಲಿ ಸಾರ್ಟೆಡ್ ಅರೆಗೆ ಮಾತ್ರ ನಾವೇನ್ ಮಾಡ್ಬೋದು, ಸರ್ಚಿಂಗ್ ಟೆಕ್ನಿಕ್ ಅನ್ನ ಯೂಸ್ ಮಾಡಬಹುದು. ಸೊ ಒಂದ್ ವೇಳೆ ಅದೇನಾದ್ರೂ ಸರ್ಚಿಂಗ್ ಟೆಕ್ನಿಕ್ ಅನ್ಸಾರ್ಟೆಡ್ ಇತ್ತು ಅಂತಂದ್ರೆ ಏನ್ ಮಾಡ್ಬೇಕು, ನಾವು ಫಸ್ಟ್ ಆ ಡೇಟಾ ಸ್ಟ್ರಕ್ಚರ್ ಆ ಅರೇನ ಸಾರ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಏನ್ ಮಾಡ್ಬೇಕು, ಬೈನರಿ ಸರ್ಚ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ. ಸೊ ಈ ನಾಟ್ ಅಪ್ಲೈ ಅನ್ಸಾರ್ಟೆಡ್ ಅರೇ ಟು ಬೈನರಿ ಸರ್ಚ್. ಅನ್ಸಾರ್ಟೆಡ್ ಅರೇಗೆ ಯಾವುದೇ ರೀತಿಯಾಗಿ ನಾವು ಬೈನರಿ ಸರ್ಚ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ.
must and should ಆ ಅರೇ ಏನಿರ್ಬೇಕು ಸಾರ್ಟೆಡ್ ಇರಬೇಕು. ಇಫ್ ಅರೇ is sorted we can easily apply the binary search. If the array is not sorted, so in that particular case we have to first sort that array. After that we have to apply the binary search for particular array. So next we go through the program. So basis of the program with example we can easily understand. So we have to discuss one more example here. So ನಾವೇನ್ ಮಾಡೋಣ, ಇನ್ನೊಂದು ಎಕ್ಸಾಂಪಲ್ ಅನ್ನ ಡಿಸ್ಕಸ್ ಮಾಡೋಣ. So first we have to declare the header file, right? So any program we have to declare first header file. So based on the header file we have to process the next. Hash include stdio.h. ನಾವು ಫಸ್ಟ್ ಏನ್ ಡಿಕ್ಲೇರ್ ಮಾಡಿದ್ವಿ, ಹೆಡರ್ ಫೈಲ್ ನ ಡಿಕ್ಲೇರ್ ಮಾಡಿದ್ವಿ. ಸೊ ಯಾವುದೇ ಒಂದು ಪ್ರೋಗ್ರಾಮ್ ನಲ್ಲಿ ಕೂಡ ನೀವೇನ್ ಮಾಡ್ತೀರಿ, ಫಸ್ಟ್ ಹೆಡರ್ ಫೈಲ್ ನ ಡಿಕ್ಲೇರ್ ಮಾಡ್ಬಿಟ್ಟು ಏನ್ ಮಾಡ್ತೀರಿ, ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತೀರಿ. ನೆಕ್ಸ್ಟ್ ಇಂಟ್ ಬೈನರಿ ಸರ್ಚ್, ಇಂಟ್ ಆಫ್ ಅರೇ, ಇಂಟ್ ಎಕ್ಸ್, ಇಂಟ್ ಲೋ, ಇಂಟ್ ಹೈ. ಸೊ ಇಲ್ಲಿ ಏನ್ ಮಾಡೀನಿ, ಇಷ್ಟು ವೇರಿಯಬಲ್ಸ್ ಅನ್ನ ಡಿಕ್ಲೇರ್ ಮಾಡೀನಿ. ಸೊ ಫಸ್ಟ್ ಒಂದು ಅರೇನ ತಗೊಂಡ್ವಿ. ಸೊ ಅರೇ ತಗೊಂಡ್ಮೇಲೆ ಇಂಟ್ ಎಕ್ಸ್, ಲೋ ಮತ್ತ ಹೈ ಕೊಟ್ವಿ. ಇಂಟ್ ಎಕ್ಸ್ ಇದಕ್ಕ ಸೊ ನಾವೇನ್ ಮಾಡ್ಬೇಕು, ಯಾವ್ದಾದ್ರು ಅವ್ರ ಎಲಿಮೆಂಟ್ ಅನ್ನ ಏನ್ ಯೂಸರ್ ಫೈಂಡ್ ಮಾಡ್ಲಿಕ್ಕೆ ಕೊಡ್ತಾರ ಆ ಎಲಿಮೆಂಟ್ ಎಕ್ಸ್ ದಲ್ಲಿ ಸ್ಟೋರ್ ಆಗುತ್ತೆ. ಮತ್ತು ಲೋ ಮತ್ತ ಹೈ, ಸೊ ಎರಡು ಇಂಡಿಕೇಟ್ ಗೆ ಲೋ ಮತ್ತ ಹೈ ಅನ್ನ ತಗೊಂಡ್ವಿ. ನೆಕ್ಸ್ಟ್ ವೈಲ್ ಲೂಪ್, ಲೋ ಇಸ್ ಲೆಸ್ ದೆನ್ ಇಸ್ ಈಕ್ವಲ್ಸ್ ಟು ಹೈ ಆಯ್ತು, ಕಂಡೀಷನ್ ಟ್ರೂ ಆಯ್ತು ಅಂತಂದ್ರೆ ಏನಾಗುತ್ತೆ, ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2 ಆಗಿ ನಮ್ಗ ಮಿಡ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಇಫ್ ಅರೇ ಆಫ್ ಮಿಡ್ ಈಕ್ವಲ್ಸ್ ಟು ಎಕ್ಸ್ ಅಂತಂದ್ರೆ ನಮ್ಗ ರಿಟರ್ನ್ ಮಿಡ್ ಸಿಗುತ್ತೆ. ಎಲ್ಸ್ ಇಫ್ ದ ಅರೇ ಆಫ್ ಮಿಡ್ ಇಸ್ ಗ್ರೇಟರ್ ದೆನ್ ಎಕ್ಸ್ ಆಯ್ತಂತಂದ್ರೆ ನಾವೇನ್ ಮಾಡ್ಬೇಕು, ಮಿಡ್ ನ ಪ್ಲಸ್ 1 ಮಾಡ್ಬೇಕು. ಅದೇ ಮಿಡ್ ಲೆಸ್ ದೆನ್ ಎಕ್ಸ್ ಆಯ್ತು ಅಂತಂದ್ರೆ ನಾವೇನ್ ಮಾಡ್ಬೇಕು, ಮಿಡ್ ನ -1 ಮಾಡ್ಬೇಕು. ನೆಕ್ಸ್ಟ್ ರಿಟರ್ನ್ -1 ಎದಕ್ ಹಾಕಿದೆ ಅಂತಂದ್ರ, ಇಫ್ ದ ಸರ್ಚ್ ಕೀ ಇಸ್ ನಾಟ್ ಫೌಂಡ್ ಇನ್ ದ ಪರ್ಟಿಕ್ಯುಲರ್ ಇಂಡೆಕ್ಸ್. ಒಂದ್ ವೇಳೆ ಯೂಸರ್ ಏನ್ ಮಾಡಿರ್ತಾರ, ಆ ಪರ್ಟಿಕ್ಯುಲರ್ ಇಂಡೆಕ್ಸ್ ದಲ್ಲಿ ಇರುವಂತಹ ಎಲಿಮೆಂಟ್ಸ್ ಅನ್ನ ಬಿಟ್ಟು ಬೇರೆ ಒಂದು ಎಲಿಮೆಂಟ್ಸ್ ಅನ್ನ ಸರ್ಚ್ ಮಾಡ್ಲಿಕ್ಕೆ ಕೊಟ್ಟಾಗ ಸೊ ಏನ್ ಮಾಡುತ್ತೆ, ಅವಾಗ ರಿಟರ್ನ್ -1 ಅನ್ನ ಮಾಡುತ್ತೆ. ಸೊ ಇಲ್ಲಿ ಮೇನ್ ಫಂಕ್ಷನ್ ಐತಿ, ಈ ಮೇನ್ ಫಂಕ್ಷನ್ ಎಲ್ಲಾಗೈತಿ, ಇಲ್ಲಿ ಕಾಲ್ ಮಾಡೇವಿ. ಮೇನ್ ಫಂಕ್ಷನ್ ದಲ್ಲಿ ಏನ್ ಮಾಡೇವಿ, ಇಂಟ್ ಅರೇನ ಡಿಕ್ಲೇರ್ ಮಾಡೇವಿ, ಇನಿಷಿಯಲೈಸ್ ಮಾಡೇವಿ. ಇಂಟ್ ಎನ್ ಸೈಜ್ ಆಫ್ ಅರೇ, ಇಂಟ್ ಎಕ್ಸ್ ಈಕ್ವಲ್ಸ್ ಟು 4, ಇಂಟ್ ರಿಸಲ್ಟ್ ಈಕ್ವಲ್ಸ್ ಟು ಬೈನರಿ ಸರ್ಚ್ ಅರೇ ಎಕ್ಸ್ ಅಂತಂದ್ರೆ ವ್ಯಾಲ್ಯೂ ಸ್ಟೋರ್ ಆಗುತ್ತೆ, 0 ಅಂದ್ರೆ ಲೋ, n-1 ಅಂದ್ರೆ ಹೈ. ಇಫ್ ರಿಸಲ್ಟ್ ಈಕ್ವಲ್ಸ್ ಟು -1 ಆತಂದ್ರೆ ನಾಟ್ ಫೌಂಡ್, ಎಲ್ಸ್ ಎಲಿಮೆಂಟ್ ಇಸ್ ಫೌಂಡ್. ಸೊ ಇದನ್ನ ಏನ್ ಮಾಡೋಣ, ಟ್ರೇಸ್ ಔಟ್ ಮಾಡೋಣ. ಸೊ ಟ್ರೈ ರನ್ ದಿಸ್ ಪ್ರೋಗ್ರಾಮ್. ಸೊ ಫಸ್ಟ್ ಏನಾಯ್ತು, ನಮ್ದು ಮೇನ್ ಫಂಕ್ಷನ್ ಇಲ್ಲ ಆಯ್ತು. ಸೊ ಏನಾಯ್ತು, ರಿಸಲ್ಟ್ ಬೈನರಿ ಸರ್ಚ್ ಕಾಲ್ ಆಯ್ತು. ಆಲ್ರೆಡಿ ನಾವೇನ್ ಮಾಡಿವಿ, ಇನಿಷಿಯಲೈಸ್ ಮಾಡ್ಬಿಟ್ಟೇವಿ. ಬೈನರಿ ಸರ್ಚ್ ಕಾಲ್ ಆದ್ಕೊಳ್ಳಿ ಇಲ್ಲಿ ಬರ್ತಾ ಇಂಟ್ ಬೈನರಿ ಸರ್ಚ್ ಅಂತ ಐತಿ. ಸೊ ಇಂಟ್ ಅರೇ ಐತಿ, ಎಕ್ಸ್, ಲೋ ಮತ್ತ ಹೈ ಐತಿ. ಸೊ ಏನ್ ಮಾಡ್ತೀವಿ ನಾವು, ಫಸ್ಟ್ ವೈಲ್ ಲೋ ಇಸ್ ಲೆಸ್ ದೆನ್ ಇಸ್ ಈಕ್ವಲ್ಸ್ ಟು ಹೈ ಅಂತಂದ್ರ ಲೋ ಪಾಯಿಂಟರ್ ಕ್ರಾಸ್ ಆದಾಗ ಹೈ ಪಾಯಿಂಟರ್ ಗೆ ಅವಾಗ ಏನಾಗುತ್ತೆ, ವರ್ಕ್ ಆಗುತ್ತೆ. ಇಂಟ್ ಮಿಡ್ ಇಸ್ ಈಕ್ವಲ್ಸ್ ಟು ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2. ಫಸ್ಟ್ ಏನ್ ಮಾಡಿವಿ, 3 ನ ನಾವು ಲೋ ಕೊಟ್ಟೇವಿ, 9 ಗೆ ಹೈ ಕೊಡಾಕ್ತಿವಿ. ಸೊ ಏನ್ ಮಾಡ್ಬೇಕು, ಮಿಡ್ ವ್ಯಾಲ್ಯೂ ನ ಫೈಂಡ್ ಮಾಡ್ಬೇಕು. ಸೊ ಇಂಟ್ ಮಿಡ್ ಇಸ್ ಈಕ್ವಲ್ಸ್ ಟು ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2 ಮಾಡಿದ್ರೆ ಏನ್ ಸಿಗುತ್ತೆ, ನಮ್ಗ ಮಿಡ್ ವ್ಯಾಲ್ಯೂ ಸಿಗುತ್ತೆ. ಸೊ ಹಂಗಂದ್ರೆ 0 ಪ್ಲಸ್ 6 divided by 2. 6 by 2 means 3. 3 index ಏನೈತೆ ನಮ್ದು 6 ಅಂದ್ರೆ ಮಿಡ್ ವ್ಯಾಲ್ಯೂ ಏನ್ ಬಂತ ನಮ್ದು 6 ಬಂತು ಮಿಡ್ ವ್ಯಾಲ್ಯೂ. ಸೊ ಮಿಡ್ ವ್ಯಾಲ್ಯೂ ಫೈಂಡ್ ಆದ್ಕೊಳ್ಳೆ ಏನಾಗುತ್ತೆ, ನಮ್ಗೆ ಕಂಡೀಷನ್ ಅಪ್ಲೈ ಆಗ್ತಾವಂತ ಹೇಳಿದ್ದೆ. ಸೊ ಇಲ್ಲಿ ನೋಡಿ, ಇಫ್ ಅರೇ ಆಫ್ ಮಿಡ್ ಇಸ್ ಈಕ್ವಲ್ಸ್ ಟು ಎಕ್ಸ್, ಇಫ್ ಅರೇ ಆಫ್ ಮಿಡ್ ಅಂದ್ರೆ ನಮ್ ಮಿಡ್ ವ್ಯಾಲ್ಯೂ ಎಷ್ಟು ಬಂತು, 6 ಬಂತು. ಸೊ ನಾವು ಯಾವ ಎಲಿಮೆಂಟ್ ಫೈಂಡ್ ಮಾಡ್ಬೇಕು, ಫಾರ್ ಎಕ್ಸಾಂಪಲ್ 4 ಅನ್ನ ಫೈಂಡ್ ಮಾಡ್ಬೇಕು. 4 ಅನ್ನ ಫೈಂಡ್ ಮಾಡ್ಬೇಕು ಅಂತ ಅಂದಾಗ ಏನಾಗುತ್ತೆ, ಎ ಎಷ್ಟೈತಿ ನಮ್ದು 6 ಐತಿ. 6 is equals to 4. No, its condition is false. ಅದೇನ್ ಮಾಡಲ್ಲ, ರಿಟರ್ನ್ ಮಿಡ್ ಮಾಡಲ್ಲ. ಎಲ್ಲಿ ಹೋಗುತ್ತಾ, ಎಲ್ಸ್ ಇಫ್ ಗೆ ಹೋಗುತ್ತಾ. ಸೊ ಎಲ್ಸ್ ಇಫ್ ದಲ್ಲಿ ಏನಾಗುತ್ತಾ, ಅರೇ ಆಫ್ ಮಿಡ್ ಇಸ್ ಗ್ರೇಟರ್ ದೆನ್ ಐತಿ ಅಂತ ಚೆಕ್ ಮಾಡುತ್ತಾ. ಸೊ ಅರೇ ಆಫ್ ಮಿಡ್ ಅಂದ್ರೆ 6 is greater than 4. 6 is greater than 4. ಕಂಡೀಷನ್ ಏನಾಯ್ತು, ಫಾಲ್ಸ್ ಆಯ್ತು. ನೆಕ್ಸ್ಟ್ ಎಲ್ಸ್ ಗೆ ಹೋಗುತ್ತಾ, ಮಿಡ್ -1 ಅಂತಂದ್ರೆ 6 ಗ್ರೇಟರ್ ದೆನ್ ಇಲ್ಲ ಅಂತಂದ್ರೆ ಏನಾಗುತ್ತಾ, 6 is less than 4 ಅಂತ ಇರುತ್ತೆ. 4 ಐತಿ. ಸೊ ಹೈ ಇಸ್ ಈಕ್ವಲ್ಸ್ ಟು ಮಿಡ್ -1. ಮಿಡ್ ಏನಾಗುತ್ತೆ, ಅವಾಗ ಮೈನಸ್ ಆಗುತ್ತೆ, ಅಂದ್ರೆ ಇಲ್ಲಿ ಹೈ ಇಲ್ಲಿ ಶಿಫ್ಟ್ ಆಯ್ತು. ಅವಾಗ ಏನ್ ಬರುತ್ತಾ, 3, 4, 5 ಬಂತು ಎಲಿಮೆಂಟ್ಸ್. ರೈಟ್, ಮಿಡ್ -1 ಅನ್ನು ಮಾಡ್ತು. ನೆಕ್ಸ್ಟ್ ಅಗೇನ್ ಏನಾಗುತ್ತೆ, ಇದು ಕಂಡೀಷನ್ ವರ್ಕ್ ಆಗುತ್ತೆ. ಮತ್ತೇನ್ ಮಾಡ್ಬೇಕು, ನಾವು ಮಿಡ್ ನ ಫೈಂಡ್ ಮಾಡ್ಬೇಕು. ಇದು ಲೋ, ಇದು ಹೈ. ಇಂಡೆಕ್ಸ್ ಐತಿ 0 ಮತ್ತ 2 ಇಂಡೆಕ್ಸ್ ಐತಿ.
0 ಪ್ಲಸ್ 2 ಡಿವೈಡೆಡ್ ಬೈ 2 ಏನಾಯ್ತು 1 ಅಂತ ಬಂತು. ಸೊ 1 ಅಲ್ಲಿ ಏನಾಯ್ತು ನಮ್ ಎಲಿಮೆಂಟ್ 4 ಫೌಂಡ್ ಆಯ್ತು. ಸೊ ಅವಾಗ ಏನ್ ಬರುತ್ತೆ ಇಲ್ಲಿ ಎಲಿಮೆಂಟ್ ಇಸ್ ಫೌಂಡ್ ಅಟ್ ದ ಇಂಡೆಕ್ಸ್ 1 ಅಂತ ಬರುತ್ತೆ. ಸೊ ಈ ರೀತಿ ಏನಾಗುತ್ತೆ ಇದು ಪ್ರೋಗ್ರಾಮ್ ವರ್ಕ್ ಆಗುತ್ತೆ. ಸೊ 2 ಎಕ್ಸಾಂಪಲ್ಸ್ ಅನ್ನ ಏನ್ ಮಾಡಿದ್ವಿ ಡಿಸ್ಕಸ್ ಮಾಡಿದ್ವಿ. ಈ ಎಕ್ಸಾಂಪಲ್ಸ್ ಹಂಗೆ ಕಾಮನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ, ಈ ಎಕ್ಸಾಂಪಲ್ ವಿತ್ ಪ್ರೋಗ್ರಾಮ್ ಏನ್ ಮಾಡಿದ್ವಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಬೈನರಿ ಸರ್ಚ್ ಎದಕ್ಕೆ ಅಪ್ಲೈ ಮಾಡಬಹುದು, ಓನ್ಲಿ ಸಾರ್ಟೆಡ್ ಅರೇಗೆ ಮಾತ್ರನೇ ಅಪ್ಲೈ ಮಾಡಬಹುದು. ಸೊ ಬೈನರಿ ಸರ್ಚ್ ಒಂದು ಕೂಡ ಸರ್ಚಿಂಗ್ ದಲ್ಲಿ ಬರುವಂತ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ಇದರಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಮಿಡ್ ವ್ಯಾಲ್ಯೂನ ಫೈಂಡ್ ಮಾಡೋ ಮುಖಾಂತರ ನೀವು ಏನ್ ಮಾಡ್ತೀರಿ, ಸರ್ಚಿಂಗ್ ಅನ್ನ ಪ್ರೊಸೆಸ್ ಅನ್ನ ನೀವೇನ್ ಮಾಡ್ತೀರಿ ಅವಲಂಬನೆ ಮಾಡ್ತಾ ಹೋಗ್ತೀರಿ. ಸೊ ಬೈನರಿ ಸರ್ಚ್ ಈ ರೀತಿಯಾಗಿ ವರ್ಕ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ, ಈ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅನಿಸ್ತು ಅಂತಂದ್ರೆ ನೀವು ಫ್ರೆಂಡ್ಸಿಗೂ ಕೂಡ ಖಂಡಿತವಾಗಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.